ಫಿಟ್ ಆಗಿರೋದು ಅಂದರೆ ಸ್ನಾಯುಗಳನ್ನು ಬೆಳೆಸಿ ಊದಿಕೊಳ್ಳೋದು ಅಂದ್ಕೊಂಡಿದ್ದೀವಿ. ಅಲ್ಲಿ ಕುತ್ತಿಗೆನೂ ತಿರುಗಲ್ಲ. ಫಿಟ್ನೆಸ್ನ ಪೂರ್ತಿಯಾಗಿ ಬೇರೆನೇ ರೀತಿಲಿ ತಂದ್ಕೋಬಹುದು. ಇಂದಿನ ಕ್ರೀಡಾಪಟುಗಳು ಅಳತೆ ಮೀರಿ ಸ್ನಾಯುಗಳನ್ನು ಬೆಳೆಸಿಕೊಳ್ಳಲ್ಲ. ಅವರು ತೆಳ್ಳಗೆ ಚೆನ್ನಾಗಿರ್ತಾರೆ. ಯಾಕೆಂದರೆ ಎಲ್ರಿಗೂ ಅರ್ಥ ಆಗ್ತಿದೆ, ಸುಮ್ಮನೆ ಸ್ನಾಯುಗಳನ್ನು ಬೆಳೆಸಿಕೊಳ್ಳೋದ್ರಿಂದ ಹೆಚ್ಚು ಪರಿಣಾಮಕಾರಿ ಅಥವಾ ಸದೃಢವಾಗಲ್ಲ ಅಂತ. ಕದನ ಕಲೆಯಲ್ಲಿ ಇರೋರನ್ನ ನೋಡಿ, ಅವರು ತುಂಬಾನೇ ತೆಳ್ಳಗೆ ಇರ್ತಾರೆ. ಅಳತೆ ಮೀರಿ ಸ್ನಾಯುಗಳನ್ನು ಬೆಳೆಸಿಕೊಳ್ಳಲ್ಲ. ಮಾನವ ದೇಹನ ಅತಿಯಾದ ಸ್ನಾಯುಗಳಿಂದ ಬೆಳೆಸಬೇಕಿಲ್ಲ. ಜಿಮ್ನಲ್ಲಿ ಬೆಳೆಸೋದನ್ನ ಹೊರತುಪಡಿಸಿ ಅವೆಲ್ಲ ಫೋಟೋಗಳಲ್ಲಿ ಚೆನ್ನಾಗಿ ಕಾಣುತ್ತೆ. ಆದರೆ ನಿತ್ಯ ಚಟುವಟಿಕೆಗೆ ಅದೊಂದು ಅಡಚಣೆ. ದೇಹವನ್ನ ಒಳಗಿನಿಂದ ಸದೃಢವಾಗಿಸೋ ದಾರಿ ಇದೆ. ಒಂದಿಡೀ ವ್ಯವಸ್ಥೆ ಇದೆ. ಅದನ್ನು ಅಂಗಮರ್ದನ ಅಂತೀವಿ. ಅದರ ಅರ್ಥ ಅಂಗಗಳ ಮೇಲೆ ಹಿಡಿತ ಸಾಧಿಸೋದು ಅಥವಾ ಅಂಗಗಳನ್ನು ಕೊಲ್ಲೋದು. ಅಂಗಗಳನ್ನು ಕೊಲ್ಲೋದು ಅಂದರೆ ನೀವಿಲ್ಲಿ ಕೂತ್ರೆ ದೇಹದ ಪರಿವೇನೇ ಇರಬಾರ್ದು, ಅದು ಇಲ್ಲವೇ ಇಲ್ಲ ಅನ್ನೋ ಹಾಗೆ. ನಿಮಗೆ ದೇಹದ ಪರಿವೇನೇ ಇಲ್ಲದಿದ್ದರೆ ನೀವೇನೇ ಕೆಲಸ ಮಾಡಿದ್ರೂ ಅದು ಒತ್ತಡವೆನಿಸಲ್ಲ.